ಬೆಂಗಳೂರಿನ ಹೋಟೆಲ್ ಮೇಲಿಂದ ಯುವತಿ ಹಾರಿದ ಅಥವಾ ಜಿಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪೊಲೀಸರ ಮೇಲಿನ ಹಲವು ಆರೋಪಗಳಿದ್ವು. ಪಾರ್ಟಿ ಮಾಡ್ತಾ ಇದ್ದ ವೇಳೆ ಪೊಲೀಸರು ಎಂಟ್ರಿ ಕೊಟ್ಟರು. HAL ಲಿಮಿಟ್ ಪೊಲೀಸರು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಹೆದರಿ ಯುವತಿ ಜಿಗಿದ್ಲು ಅನ್ನುವಂತಹ ವಿಚಾರ ಏನಿತ್ತು. ಈ ವಿಚಾರದಲ್ಲಿ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಕುಂದಲಹಳ್ಳಿಯ ACS ಲೇಔಟ್ನಲ್ಲಿರುವಂತಹ ಹೋಟೆಲ್ನಲ್ಲಿ ಈ ಘಟನೆ ಆಗಿರುತ್ತೆ. ಪೊಲೀಸರು ಲಂಚಕ್ಕೆ ಬೇಡಿಕೆ ಇಟ್ಟರು ಎಂಬ ಆರೋಪಕ್ಕೆ ಹಾಗೂ ಯುವತಿ ಪೋಷಕರ ಆರೋಪಕ್ಕೆ, ಯುವತಿಯ ಸ್ನೇಹಿತರ ಆರೋಪಕ್ಕೆ ಪೊಲೀಸರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಸ್ಪಷ್ಟನೆಯಲ್ಲಿ ಇರುವಂತಹ ವಿಚಾರ ಕನ್ವಿನ್ಸಿಂಗ್ ಆಗಿದೆಯಾ ಅಥವಾ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರಾ ಅನ್ನೋ ಅನುಮಾನ ಇದೆ. ಸಹಜವಾಗಿ ಏನೂ ಮಾಡದೆ ಪೊಲೀಸರು ಆಕೆ ಯಾಕಷ್ಟು ಪ್ಯಾನಿಕ್ ಆಗ್ತಾ ಇದ್ಲು? ಪಾರ್ಟಿ ಮಾಡೋದು ತಪ್ಪಲ್ಲ, ಬೆಳಗಿನ ಜಾವ ತನಕ ಪಾರ್ಟಿ ಆಗಿದೆಯಾ, ಓಕೆ ಅದು ತಪ್ಪಲ್ಲ. ಬಟ್ ಇದ್ದಕ್ಕಿದ್ದ ಹಾಗೆ ಆಕೆ ಹಾಗೆ ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತಗೊಳ್ತಾಳೆ ಅಂತಂದರೆ ಏನರ್ಥ? ಇಲ್ಲ, ಅನುಮಾನಗಳು ಪೊಲೀಸರ ಮೇಲೆ ಇದ್ವು. ಸೊ ಪೊಲೀಸರು ಕೊಟ್ಟಿರುವಂತಹ ಸ್ಪಷ್ಟನೆ ಕನ್ವಿನ್ಸಿಂಗ್ ಆಗಿದೆಯಾ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಪೊಲೀಸರನ್ನ ಕಂಡು ಯುವತಿ ವೈಷ್ಣವಿ ಬೆಚ್ಚಿ ಬೀಳ್ತಾಳೆ. ಬಾಲ್ಕನಿಯಿಂದ ಡ್ರೈನೇಜ್ ಪೈಪನ್ನು ಹಿಡಿದು ಇಳಿಯೋದಕ್ಕೆ ಯತ್ನಿಸಿದ್ಲು ಅನ್ನೋದು ಪೊಲೀಸರ ಸ್ಪಷ್ಟನೆ. ಈ ವೇಳೆ ಜಾರಿ ಕೆಳಕ್ಕೆ ಬಿದ್ದ ವೈಷ್ಣವಿಗೆ ತಲೆ ಮತ್ತು ಕೈಗೆ ಗಾಯ ಆಗತ್ತೆ. ನಾವು ದುಡ್ಡು ಕೇಳಿಲ್ಲ, ಸುಳ್ಳು ಆರೋಪ ಮಾಡ್ತಿದ್ದಾರೆ, ಯುವತಿಯನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದೇ ನಾವು ಅಂತ ಆರೋಪ ಹೊತ್ತಿರುವ ಪೊಲೀಸರು ಕೊಡ್ತಾ ಇರೋ ಸ್ಪಷ್ಟನೆ. ಘಟನೆ ಬಗ್ಗೆ ವರದಿಯನ್ನ ಪೊಲೀಸ್ ಕಮಿಷನರ್ ಈಗಾಗಲೇ ಕೇಳಿದ್ದಾರೆ. ವೈಟ್ಫೀಲ್ಡ್ DCP ಪರಶುರಾಮ್ಗೆ ವರದಿಯನ್ನ ಸೀಮಂತ್ ಕುಮಾರ್ ಅವರು ಕೇಳಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬಟ್ ಹೆದರಿಸದೆ ಬೆದರಿಸದೆ ಆಕೆ ಯಾಕೆ ಇಷ್ಟು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ಲು? ಅಲ್ಲಿ ಏಕಾಏಕಿ ಎದ್ನೋ ಬಿದ್ನೋ ಅಂತ ತಪ್ಪಿಸ್ಕೊಳ್ಳೋಕಾದ್ರೂ ಯಾಕೆ ಪ್ರಯತ್ನ ಪಟ್ಲು? ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗ ಪೊಲೀಸರು ಸ್ಪಷ್ಟನೆಯನ್ನು ಕೊಡೋದಕ್ಕೆ ಸುಮಾರು ಗಂಟೆ ತಗೊಂಡ್ರು. ಈಗ ಕೊಟ್ಟಿರುವ ಸ್ಪಷ್ಟನೆ ಕನ್ವಿನ್ಸಿಂಗ್ ಆಗಿದೆ ಅಂತ ಅನಿಸ್ತಾ ಇದೆಯಾ ಉಮೇಶ್, ಅಥವಾ ಸುಮ್ಮನೆ ಜಸ್ಟ್ ಒಂದು ತಪ್ಪಿಸ್ಕೊಳ್ಳೋ ಯತ್ನನ ಇದು? ಮಮತಾ, ಶನಿವಾರ ಬೆಳಗಿನ ಜಾವ 5 ಗಂಟೆ ನಡೆದಿರುವಂತಹ ಘಟನೆ. ಯಾವುದೇ ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಗ್ಗೆ ಯಾವುದೇ ಮಾಧ್ಯಮಗಳು ಕೂಡ ರಿಯಾಕ್ಷನ್ ನೀಡೋದಕ್ಕೆ ಮುಂದಾಗಿರಲಿಲ್ಲ. ನಿನ್ನೆ ಸಂಜೆ ಹೊತ್ತಿಗೆ ಆ ಮಾಧ್ಯಮಗಳಿಗೆ ರಿಯಾಕ್ಷನ್ ಮಾಡಿರುವಂಥದ್ದು. ಅವ್ರು ಹೇಳೋ ಪ್ರಕಾರ ಶನಿವಾರ ತಡರಾತ್ರಿ ಅವರು 8 ಜನ ಯುವಕ ಯುವತಿಯರು ಕೂಡ ರೂಮು ಪ್ರತ್ಯೇಕವಾಗಿ ಬುಕ್ ಮಾಡಿದ್ರು. 5 ಗಂಟೆ ಹೊತ್ತಿಗೆ ಆ ರೂಮಿಂದ ದೊಡ್ಡದಾಗಿ DJ ಸೌಂಡ್ ಹಾಕ್ಕೊಂಡು ಸಾಂಗ್ ಮಾಡ್ಕೊಂಡು ಕೂಡಿ ಡ್ಯಾನ್ಸ್ ಮಾಡ್ತಿದ್ರು ಅಂತೇಳಿ 112 ಕರೆ ಬರುತ್ತೆ. ಆ ಕರೆ ಬಂದ ಆಧಾರದ ಮೇಲೆ ಆ ರೂಮ್ ಹೋಗಿ ಬಾಗಿಲು ತಟ್ತೀವಿ. ಬಾಗಿಲು ತಟ್ಟಿದ ವೇಳೆಯಲ್ಲಿ ಪೊಲೀಸರು ನೋಡಿದಂಥ ಯುವತಿ ಏನಿದೆ ವೈಷ್ಣವಿ, ಆಕೆ ಆ ರೂಮ್ನ ಪ್ಯಾಸೇಜ್ ಏನಿದೆ, ಪ್ಯಾಸೇಜ್ನಲ್ಲಿರುವಂಥ ಒಂದು ಡ್ರೈನೇಜ್ ಪೈಪ್ ಹಿಡ್ಕೊಂಡು ಕೆಳಗಡೆ ಇಳಿಯೋಕೆ ಹೋದ್ಲು. ಆ ಸಂದರ್ಭದಲ್ಲಿ ಕೆಳಗಡೆ ಬಿದ್ದೋಗ್ತಾಳೆ. ಬಿದ್ದ ನಂತರದಲ್ಲಿ ನಾವೇ ರಕ್ಷಣೆ ಮಾಡಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ ಅನ್ನೋದು ಪೊಲೀಸರ ವಾದ ಆಗಿರುವಂಥದ್ದು. ಆದರೆ ಆ 5 ಗಂಟೆ ಹೊತ್ತಿಗೆ ಅಲ್ಲಿ 112 ಕರೆ ಮಾಡಿದ್ರು ಯಾರು ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆಂದರೆ ನಾವು ಕೂಡ ನಿನ್ನೆ ಸ್ಪಾಟಿಗೆ ಹೋಗಿದ್ವಿ. ಹೋದಂಥ ವೇಳೆಯಲ್ಲಿ ಆ ಹೋಟೆಲ್ ಏನಿದೆ, ಹೋಟೆಲ್ ಒಂದು ಭಾಗದಲ್ಲಿ ಸಂಪೂರ್ಣವಾದ ಖಾಲಿ ಜಾಗ ಇದೆ, ಮತ್ತೊಂದು ಕಡೆ 2 ಕಡೆಗಳಲ್ಲೂ ಕೂಡ ಕಮರ್ಷಿಯಲ್ ಬಿಲ್ಡಿಂಗ್ ಇರುವಂಥದ್ದು. ಅಲ್ಲಿ ಯಾರೇ ವಾಸದ ಮನೆ ಕೂಡ ಇಲ್ಲ. 5 ಗಂಟೆ ರಾತ್ರಿಯಲ್ಲಿ ಅವರು ಯಾವ ರೀತಿಯಾಗಿ ಆ ಡ್ಯಾನ್ಸ್ ಮಾಡುವಂಥದ್ದು, ಸೌಂಡ್ DJ ಹಾಕೊಂಡು ಡ್ಯಾನ್ಸ್ ಮಾಡುವಂಥದ್ದು ಸಾಧ್ಯ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತು ರೂಮ್ ಒಳಗಡೆ ನೋಡಿದಂಥ ವೇಳೆಯಲ್ಲೂ ಕೂಡ TV ಮಾತ್ರ ಇರುವಂಥದ್ದು. TVಯಲ್ಲಿ ಹೊರಗಡೆಗೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಬರುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ 112 ಕರೆ ಮಾಡಿದ್ದು ನಿಜವಾ ಇಲ್ವಾ ಅನ್ನೋದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಅನುಮಾನ ಕೂಡ ಇರುವಂಥದ್ದು, ಆ ಹೋಟೆಲ್ನ ಒಬ್ಬ ಸಿಬ್ಬಂದಿಯೇ 112 ಕರೆ ಮಾಡಿಸಿ ಆ ಮುಖಾಂತರ ಪೊಲೀಸರನ್ನು ಕರೆಸಿ ಬೆದರಿಕೆ ಹಾಕುವಂಥ ಯತ್ನ ಮಾಡಿದ್ರ ಅನ್ನೋ ಅನುಮಾನ ಕೂಡ ಈಗ ತನಿಖೆಯಲ್ಲಿ ಮೂಡಿರುವಂಥದ್ದು. ಈ ಸಂಬಂಧಪಟ್ಟಾಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಕೂಡ ವೈಟ್ಫೀಲ್ಡ್ DCP ಅವರಿಗೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಅವರು DCP ಈಗಾಗಲೇ ಇಲಾಖಾ ತನಿಖೆ ನಡೆಸಿ ಸಂಬಂಧಪಟ್ಟಂಥ ಪ್ರಾಥಮಿಕ ತನಿಖೆ ವರದಿಯನ್ನು ಕಮಿಷನರ್ಗೆ ನೀಡಿರುವಂಥದ್ದು. ಮಮತಾ, ಉಮೇಶ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ.